ಭಾರತದ ಮೇಲೆ ದಾಳಿಗೆ ಯತ್ನಿಸಿ ಪಾಕ್ ಈಗ ಹಸಿ ಸುಳ್ಳು ಹೇಳ್ತಿದೆ. ನಾವು ದಾಳಿ ಮಾಡೇ ಇಲ್ಲ ಅಂತ ಮೊಂಡುತನ ಶುರು ಮಾಡಿದೆ. ಪಠಾಣ್ಕೋಟ್ ಜೈಸಲ್ಮೇರ್ ಮೇಲೆ ದಾಳಿ ಮಾಡಿಲ್ಲ, ಶ್ರೀನಗರದ ಮೇಲೆ ದಾಳಿಗೆ ಯತ್ನಿಸಿಲ್ಲ ಅಂತ ಪಾಕ್ ಸ್ಪಷ್ಟನೆ ಕೊಡ್ತಾ ಇದೆ. ಈಗ ನಾವು ದಾಳಿನೇ ಮಾಡಿಲ್ಲ ಅಂತ ಭಾರತದ ಆಧಾರ ರಹಿತ ಆರೋಪ ಮಾಡ್ತಿದೆ ಭಾರತ ಅಂತ ಪಾಕಿಸ್ತಾನ ಹೇಳ್ತಿರೋದು. ಪಾಕ್ ಭಾರತದ ಮೇಲೆ ದಾಳಿಗೆ ಯತ್ನಿಸಿ ಪಾಕ್ ಈಗ ಹಸಿ ಸುಳ್ಳು ಹೇಳ್ತಾ ಇದೆ, ನಾವು ದಾಳಿನೇ ಮಾಡಿಲ್ಲ. ಪಠಾಣ್ಕೋಟ್ ಜೈಸಲ್ಮೇರ್ ಮೇಲೆ ದಾಳಿ ಮಾಡಿಲ್ಲ ಅಂತ ಹೇಳ್ತಿದೆ. ಇವ್ರು ಮಾಡಿಲ್ಲ ಅಂದ್ರೆ ಮತ್ತೆ ಯಾರು ಮಾಡಿರೋದು? ಆ ಕಡೆಯಿಂದ, ಆ ಕಡೆ ಇರೋದೇ ಪಾಕಿಸ್ತಾನ ತಾನೆ, ಅವ್ರ ಕಡೆಯಿಂದನೇ ಬರ್ತಾ ಇರೋದು ದಾಳಿ. ಏನು ಪಕ್ಕದ ಅಫ್ಘಾನಿಸ್ತಾನದವ್ರು ಬಿಟ್ಟರ ಡ್ರೋನ್ಗಳನ್ನು? ಬಂದಿರೋದೇ ಇವ್ರ ದೇಶದ ಕಡೆಯಿಂದ. ನಾವು ದಾಳಿನೇ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಯೋಧರೇನಾದರೂ ಇವ್ರ ಗಡಿಗೆ ಹೋಗಿ ಆ ಕಡೆಯಿಂದ ಈ ಕಡೆ ದಾಳಿ ಮಾಡ್ತಾರ? ಈ ಪಾಕಿಸ್ತಾನ ಹೇಳೋದಕ್ಕೊಂದು ತಲೆ ಬುಡ ಅನ್ನೋದು ಒಂದೂ ಇಲ್ಲ. ನಾವು ದಾಳಿನೇ ಮಾಡಿಲ್ಲ. ಡ್ರೋನ್ಗಳು ಸ್ಪಷ್ಟವಾಗಿ ಪಾಕಿಸ್ತಾನ ಕಡೆಯಿಂದನೇ ಬರ್ತಾ ಇದೆ. ನಾವು ದಾಳಿನೇ ಮಾಡಿಲ್ಲ ಅಂತ ಅಂದರೆ ಏನರ್ಥ? ಏನಾದರೂ ನಿಮ್ಮ ಉಗ್ರರು ಏನಾದರೂ ಮಾಡಿದ್ರ? ನಿಮ್ಮ ಸ್ನೇಹಿತರು, ನೆಂಟರಿಷ್ಟರು ಅವ್ರಿಗೇನಾದರೂ ಡ್ರೋನ್ಗಳನ್ನು ಕೊಟ್ಟಿದ್ದೀರ? ನೀವು ಮಾಡಿದರೆ ಅವ್ರು ಮಾಡಿರಬೇಕು, ಇಲ್ಲ ಅಂದರೆ ನೀವೇ ಮಾಡಿರಬೇಕು. ಇಲ್ಲ, ನಾವು ಮಾಡೇ ಇಲ್ಲ, ಭಾರತ ಆಧಾರ ರಹಿತ ಆರೋಪವನ್ನು ಮಾಡ್ತಾ ಇದೆ. ಕೆಲವರು ಇರ್ತಾರೆ, ಹೊಡೆತ ತಿಂದಮೇಲೂ ಇಲ್ಲ ನಾನೇನು ಹೊಡೆದೇ ಇಲ್ಲ ಅಂತ ಹೇಳೋರು. ಸರಿಯಾಗಿ ತಿಂದಿರ್ತಾರೆ ಕಪಾಳಕ್ಕೆರಡು, ಆದರೂ ನಾನೇನು ಮಾಡೇ ಇಲ್ಲಪ್ಪ ಅಂತ ಹೇಳ್ತಾರೆ. ಕೆಣ್ಕಿರೋದೇ ಅವರು ಫಸ್ಟು. ಸೊ ಇದು ಪಾಕಿಸ್ತಾನದ ವರಸೆ. ಈಗ ಶ್ರೀನಗರದ ಮೇಲೆ ನಾವು ದಾಳಿ ಮಾಡಿಲ್ಲ, ಅವ್ರು ಹೇಳ್ತಿರೋದು ಪಠಾಣ್ಕೋಟ್ ಮೇಲೆ ನಾವು ದಾಳಿ ಮಾಡಿಲ್ಲ ಅಂತ ಹೇಳ್ತಾ ಇದೆ. ಹಾಗಾದರೆ ದಾಳಿ ಮಾಡಿರೋದು ಪಾಕಿಸ್ತಾನದ ಕಡೆಯಿಂದಾನೆ, ನಿಮ್ಮ ದಿಕ್ಕಿನ ಕಡೆಯಿಂದಾನೆ ಬಂದಿರೋದು ಡ್ರೋನ್ಗಳು. ದೆಹಲಿಯ ಇಂಡಿಯಾ ಗೇಟ್ ಖಾಲಿ ಆಗಿದೆ. ಸಂಜೆಯಿಂದ ಇಂಡಿಯಾ ಗೇಟ್ ಸಾಕಷ್ಟು ಜನ ಬಂದು ಅಲ್ಲಿ ಫೋಟೋ ತೆಗೆಸ್ಕೊಳ್ತಾರೆ, ಸಂಜೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದ್ಭುತವಾದಂಥ ಒಂದು ಸ್ಥಳ ಡೆಲ್ಲಿಯಲ್ಲಿ. ಆದರೆ ಜನರನ್ನ ಅಲ್ಲಿಂದ ಪೊಲೀಸರು ಕಳಿಸಿದ್ದಾರೆ ಸೇಫ್ಟಿ ದೃಷ್ಟಿಯಿಂದ. ಇದು ಸೂಕ್ತವಾದಂಥ ಪ್ರದೇಶವಲ್ಲ, ಯಾಕಂದರೆ ನಮ್ಮಲ್ಲಿ ತಾಜ್ ಮಹಲ್ ಇರ್ಬೋದು, ಇಂಡಿಯಾ ಗೇಟ್ ಇರ್ಬೋದು, ಇದೆಲ್ಲವೂ ಕೂಡ ಭಾಳ ಜಗತ್ ಪ್ರಸಿದ್ಧವಾಗಿರುವಂಥ ಅಥವಾ ಭಾಳಷ್ಟು ಜನ ಬಂದು ನೋಡುವಂಥ ಪ್ರದೇಶಗಳು. ಭಾರತಕ್ಕೊಂದು ಹೆಮ್ಮೆ ಅಂತ ಹೇಳ್ಬೋದು ಆ ಒಂದು ಸ್ಕಲ್ಪ್ಚರ್ ಏನಿದೆ, ಅಥವಾ ಹಲವಾರು ದೇವಸ್ಥಾನಗಳಿಂದ ಹಿಡಿದು ಇದೆಲ್ಲವೂ ಕೂಡ. ಆದರೆ ಇಂಡಿಯಾ ಗೇಟ್ ಬಳಿ ಇದೀಗ ಸುರಕ್ಷಿತ ಸ್ಥಳಕ್ಕೆ ಜನರಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರು ಕೂಡ ಬರಬೇಡಿ, ಹೆಚ್ಚಿನ ಹೊತ್ತು ನಿಲ್ಲಬೇಡಿ, ಹೊರಡಿ ಇಲ್ಲಿಂದ ಅಂತ ಅಲ್ಲಿ ಅನೌನ್ಸ್ಮೆಂಟ್ ಮಾಡಲಾಯಿತು. ಸೊ ಇಂಡಿಯಾ ಗೇಟ್ ಬಳಿ ಇದ್ದಂಥ ಜನರನ್ನ ಸ್ಥಳಾಂತರ ಮಾಡಿದ್ದಾರೆ. ಯಾಕಂದರೆ ಪಾಕಿಸ್ತಾನ ಟಾರ್ಗೆಟ್ ಮಾಡಬಹುದಾದಂಥ ಸ್ಥಳಗಳಲ್ಲಿ ಈ ಅಣುಸ್ಥಾವರಗಳಿರ್ಬೋದು, ತೈಲ ಘಟಕಗಳಿರ್ಬೋದು, ನಮ್ಮ ಡಿಫೆನ್ಸ್ ಸಿಸ್ಟಮ್ ಹೆಚ್ಚಾಗಿರುವಂಥ ಪ್ರದೇಶಗಳು, ಇದೆಲ್ಲವನ್ನು ಕೂಡ ಟಾರ್ಗೆಟ್ ಮಾಡುವಂಥ ನಿಟ್ಟಿನಲ್ಲಿ, ಜೊತೆಗೆ ಮುಖ್ಯವಾಗಿ ಪ್ರವಾಸಿ ಸ್ಥಳಗಳು, ಮಾನ್ಯುಮೆಂಟ್ಗಳು ಎಲ್ಲವನ್ನು ಕೂಡ ದಾಳಿ ಮಾಡುವಂಥ ಸಾಧ್ಯತೆ ಇದೆ. ಸೊ ಆ ಕಾರಣಕ್ಕೆ ಈಗ ದೆಹಲಿಯ ಇಂಡಿಯಾ ಗೇಟ್ ಕೂಡ ಖಾಲಿ ಮಾಡಲಾಗಿದೆ. ಸೊ ಇಂಡಿಯಾ ಗೇಟ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಎಂದಿನಂತೆ ಜನಜೀವನ ಇತ್ತು ಅಲ್ಲಿ, ಆದರೆ ಬ್ಯಾರಿಕೇಡನ್ನು ಹಾಕಿ ಇಂಡಿಯಾ ಗೇಟ್ ಸುತ್ತಮುತ್ತ ಯಾರೂ ಬರೆದಿರೋ ಹಾಗೆ ತಿಳಿಸಿದ್ದಾರೆ. ಜೊತೆಗೆ ಪಾಕಿಸ್ತಾನ ಒಂದಷ್ಟು ಪ್ರೊಪಗ್ಯಾಂಡಗಳನ್ನು ಮಾಡ್ತಾ ಇದೆ. ಹಳೇ ಇಮೇಜ್ಗಳನ್ನೆಲ್ಲ ಕಳಿಸೋದು. ಯಾವುದೋ ದೇಶದಲ್ಲಿ ರಷ್ಯಾ ಯಾವುದೋ ಒಂದು ಇದನ್ನು ಹೊಡೆದಾಕಿತ್ತು, ಇದನ್ನು ನಾವು ಹೊಡೆದಾಕಿರೋದು, ಇದು ಭಾರತದ ಫೈಟರ್ ಜೆಟ್ಟು, ನೋಡಿ ನಾವು ಹೆಂಗೆ ಹೊಡೆದಾಕಿದ್ವಿ ಅಂತ. ಆಮೇಲೆ ನೋಡಿದ್ರೆ ಅದು ರಷ್ಯಾ ಯಾವುದೋ ಉಕ್ರೇನ್ನ ಫ್ಲೈಟನ್ನು ಹೊಡೆದಾಕಿರೋದು, ಅದನ್ನು ನಮ್ಮದು ಅಂತ ಹೇಳಿ ಇವರು ನಂಬಿಸಿ. ಸೊ ಇಂಥ ಒಂದಷ್ಟು ಪ್ರೊಪಗ್ಯಾಂಡಗಳನ್ನು ಮಾಡ್ತಾ ಇದೆ. ಒಂಥರ ಹೊಸ ಕಾಮಿಡಿಗಳನ್ನು ಶುರು ಮಾಡಿದೆ ಪಾಕಿಸ್ತಾನ. ಇನ್ನೊಂದು ಕಡೆ ಈಗ ಹೊಸದು ಶುರುವಾಗಿದೆ ಅವರ ತಮಾಷೆ. ನಾವು ಶ್ರೀನಗರದ ಮೇಲೆ ದಾಳಿ ಮಾಡಿಲ್ಲ, ರಾವಲ್ಪಿಂಡಿಯಿಂದ ಶುರುವಾಗಿಲ್ಲ ನಮ್ಮ ದಾಳಿ. ಹಾಗೆ ಮತ್ತೊಂದು ಅವ್ರು ಹೇಳಿದ್ದು ಜೈಸಲ್ಮೇರ್ ಮೇಲೆ ದಾಳಿ ಮಾಡಿರೋದು, ಇದನ್ನು ಕೂಡ ನಾವು ಮಾಡಿಲ್ಲ ಅನ್ನೋದನ್ನು ಹೇಳ್ತಾ ಇದ್ರು. ಸೊ ಇಂಡಿಯಾ ಗೇಟ್ ಬಳಿ ಈಗ ಒಂದು ಕಡೆ ಸುರಕ್ಷಿತ ಸ್ಥಳಕ್ಕೆ ಜನರನ್ನ ಕಳಿಸಿದಂಥ ಪೊಲೀಸರು, ಇದೆಲ್ಲ ಅಪ್ಡೇಟನ್ನು ನೋಡ್ತಾ ಇದ್ದೀರಾ. ಜಮ್ಮುವಿನ ಮೇಲೆ ಪಾಕ್ ಮಿಸೈಲ್ ಅಟ್ಯಾಕನ್ನು ಮಾಡಿದಾಗ ಅದನ್ನು ಕೂಡ ಹಿಮ್ಮೆಟ್ಟಿಸಲಾಗಿದೆ. ಜೊತೆಗೆ ಪಾಕ್ನ 3 ಫೈಟರ್ ಜೆಟ್ಗಳನ್ನು ಕೂಡ ಉಡೀಸ್ ಮಾಡಲಾಗಿದೆ. ನಾಳೆ ಖಂಡಿತ ಇದನ್ನು ಯಾವುದನ್ನು ಕೂಡ ಪಾಕಿಸ್ತಾನ ಒಪ್ಪೋದಿಲ್ಲ, ಯಾಕಂದರೆ ಅವ್ರದ್ದು ಜಾಯಮಾನನೇ ಹಾಗೆ. ಅವ್ರು ಯಾವತ್ತೂ ಕೂಡ ಒಪ್ಪಿದ್ದೂ ಇಲ್ಲ.